ಇವತ್ತು ನಾವು ತುಂಬ ಒಂದು ಸಂತೋಷದ ದಿನ. ಅಭಿಕ್ ಅಕಾಡೆಮಿಯ ಆವರಣದಲ್ಲಿ ನಾವು ಬೇಂದ್ರೆಯವರ ವಿಷಯ ವಿಷಯವನ್ನು ತಿಳ್ಕೊಳ್ಳೋಕ್ಕೆ ಸೇರಿದ್ದೀವಿ. ಹಾಗೆ ನೋಡಿದ್ರೆ ಇದು ಬೇಂದ್ರೆಯವರ ವಿಷಯ ಅನ್ನೋಕ್ಕಿಂತ ಇದು ಬೇಂದ್ರೆಯವರ ಒಳಗಡೆ ಇರುವ ಅಂಬಿಕಾತನಯ ದತ್ತರ ವಿಷಯ. ಈ ತುಂಬ ಸರ್ತಿ ನಮಗೆ ಸ್ಕೂಲ್ಗಳಲ್ಲಿ ಅಥವಾ ಯಾವುದೇ ಪುಸ್ತಕಗಳಲ್ಲಿ ಅದು ದರಾ ಬೇಂದ್ರೆ ಅಥವಾ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಇಂಥ ಕವನ ಅಥವಾ ಇಂಥ ಪುಸ್ತಕ ಅಂತೀವಿ, ಅಥವಾ ಅವರ 4 ತಂತಿಗೆ ಜ್ಞಾನಪೀಠ ಬಂದಿದೆ ಅನ್ನುವಾಗ ನಾವು ಆ ಕ್ರೆಡಿಟನ್ನು ಶರೀರದಲ್ಲಿ ಇರುವ ಹೊರಗಡೆ ಇರುವಂತಹ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂದರೆ ಯಾರು ಧಾರವಾಡದಲ್ಲಿದ್ದರು ಅವ್ರಿಗೆ ಕೊಡ್ತೀವಿ. ಅದು ನಿಜಾನೇ, ಫೇರ್ ಎನಫ್. ಆದರೆ ಅವರ ಒಳಗಡೆ ಇರುವಂತಹ ಒಂದು ಕವಿ ಚೈತನ್ಯ ಇದೆಯಲ್ಲ, ಈಗ ನಾವು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಹೇಳಿದ್ರು ಅದೇ ಒಂದು ಬೇರೆ, ಅಂದರೆ ಅವರೊಬ್ಬರು ಸಾಮಾಜಿಕ ವ್ಯಕ್ತಿ. ಅವ್ರ ಒಳಗಡೆ ಇರುವ ಚೈತನ್ಯ ಇದೆ ಅಲ್ವಾ, ಆ ಶಕ್ತಿ ಇದೆ ಅಲ್ವಾ, ಅದು ನಿಜವಾದ ಕವಿ ಚೈತನ್ಯ. ಆ ಅರ್ಥದಲ್ಲಿ ಇವತ್ತು ನಾವು ಅನ್ವೇಷಣೆ ಮಾಡುವಂಥದ್ದು ಅಥವಾ ಒಂದಷ್ಟು ಹಂಚ್ಕೊಳ್ಳುವಂಥದ್ದು ಹೊರಗಡೆ ಇರುವ ಬೇಂದ್ರೆಗಿಂತ ಕವನಗಳ ಮೂಲಕ ವ್ಯಕ್ತವಾಗುವ ಬೇಂದ್ರೆನೇ ನಮಗೆ ಮುಖ್ಯ ಆಗಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ತುಂಬ ಸರ್ತಿ ನಾವು ಮಾತನಾಡುವಾಗ ಈ ಹೊರ ಆವರಣಗಳೇ ಹೆಚ್ಚಿಗೆ ಇರುತ್ತೆ. ನಮಗೆ ಯಾವುದೇ ಸಂದರ್ಭ, ಯಾವುದೇ ಸಬ್ಜೆಕ್ಟ್ ಆದರೂ ಕೂಡ ಅದೇ ಇರುತ್ತೆ. ಅದು ನಮಗೆ ಬೇಕು, ಅದೇನು ಬೇಡ ಅಂತಲ್ಲ. ಆದರೆ ಆ ಹೊರಗಿನ ಶಕ್ತಿಗಳನ್ನು ಅಥವಾ ಪರಿಸರವನ್ನು ಮತ್ತು ತಾನು ಜನ್ಮ ಜನ್ಮಾಂತರಗಳಲ್ಲೋ ಅಥವಾ ಆ ಮಣ್ಣಿನ ಒಂದು ಶಕ್ತಿಯನ್ನು ಹೀರ್ಕೊಂಡು, ಆ ನೆಲದ ಶಕ್ತಿಯನ್ನು ಹೀರ್ಕೊಂಡು, ಅಥವಾ ನದಿಯ ಆ ನೀರಿನ ಸೆಲೆಗಳ ಶಕ್ತಿಯನ್ನು ಹೀರ್ಕೊಂಡು ಒಬ್ಬ ಕವಿ ಅಥವಾ ಒಬ್ಬಳು ಕವಯತ್ರಿ ಹೇಗೆ ನಿರ್ಮಾಣ ಆಗ್ತಾಳೆ ಅನ್ನೋದೇ ಆ್ಯಕ್ಚುಲಿ ಕಾವ್ಯ ಚರಿತ್ರೆ. ಹೊರಗಡೆ ಹೇಳುವಂಥದ್ದೆಲ್ಲ ಒಂದು ಬಾಹ್ಯ. ಇದು ಅವರಿಷ್ಟು ಪುಸ್ತಕ ಬರೆದ್ರು, ಅಷ್ಟು ಕವನ ಬರೆದ್ರು, ಆದರೆ ಅದರ ಒಳಗಡೆ ಇರುವಂಥ ಜೀವಾಳ, ಅದರ ಒಳಗಡೆ ಇರುವಂಥ ನಾದ, ಅದರ ಒಳಗಡೆ ಇರುವ ಪದಮೈತ್ರಿ, ನಾವು ಪದಮೈತ್ರಿ ಅಂತ ಹೇಳ್ತೀವಿ ಸಾಹಿತ್ಯದಲ್ಲಿ. ಅದೊಂದು ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಪದಮೈತ್ರಿ. ಯಾವ ಪದಕ್ಕೆ ಯಾವ ಪದ ಜೋಡಿಸಿದ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ ಅಥವಾ ಚೆನ್ನಾಗಿ ಕೇಳಿಸುತ್ತೆ, ಅದು ಯಾರು ಚೆನ್ನಾಗಿ ಸಾಧಿಸ್ತಾರೋ ಅವರು ಕಾವ್ಯದಲ್ಲಿ ಪರಿಣತರು ಆಗ್ತಾರೆ ಮತ್ತು ಮುಂದಿನ ದಿನಗಳಲ್ಲಿ ಅವ್ರಿಗೆ ಬರೆಯೋಕ್ಕೂ ಸಾಧ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ಜಗತ್ತಿನಲ್ಲಿ ಅಂದರೆ ನಮ್ಮ ಕನ್ನಡ ಡಿಕ್ಷನರಿ ತಗೊಂಡು ನೋಡಿದ್ರೆ ನಿಮಗೆ ನಾದ ಅನ್ನೋ ಪದ ಸಿಗುತ್ತೆ. ಈಗ ನೇರ ಗರಿಗೆ ಬರೋಕ್ಕೆ ಮುಂಚೆ ನಾದ ಎಲ್ರಿಗೂ ಗೊತ್ತು. ಹಾಗೆ ನಮಗೆ ಲೀಲೆ ಅನ್ನೋ ಪದ ಗೊತ್ತು. ಲೀಲೆ, ನಾದ ಲೀಲೆ ಅನ್ನೋ ಪದ ಬೇಂದ್ರೆಯವ್ರು ಬರೋ ತನಕ ಸಿಕ್ಕಲ್ಲ. ನಾದ ಲೀಲೆ. ಪಕ್ಷಿ ಅನ್ನೋ ಪದ ನಮಗೆ ಗೊತ್ತು, ಕಾಶಿ ಅನ್ನೋ ಪದ ನಮಗೆ ಗೊತ್ತು. ಇಲ್ಲೇ ನೀವು ಲಾಲ್ಬಾಗ್ ವೆಸ್ಟ್ ಗೇಟ್ಗೆ ಹೋದರೆ ಅಲ್ಲಿ ಪಕ್ಷಿ ಕಾಶಿ ಅಂತ ಹಾಕಿದ್ದಾರೆ. ಇದು ಕುವೆಂಪು ಅವರ ಒಂದು ಕವನ ಸಂಕಲನದ ಹೆಸರು. ಅಂದರೆ ನಾನು ಅದನ್ನೇ ಹೇಳಿದ್ದು, ಹೊರಗಿನ ಜಗತ್ತಲ್ಲಿ ಅಥವಾ ಹೊರಗೆ ನಾವು ಬಳಸುವ ಒಂದು ಸಾಮಾನ್ಯ ಭಾಷೆಯಲ್ಲಿ, ಆಡು ಭಾಷೆಯಲ್ಲಿ ಅಥವಾ ಇವನ್ ವ್ಯಾವಹಾರಿಕ ಭಾಷೆಯಲ್ಲಿ ನಾವು ಪಕ್ಷಿ ಪದ ಬಳಸ್ತೀವಿ, ಕಾಶಿ ಪದನೂ ಬಳಸ್ತೀವಿ. ಪಕ್ಷಿ ಕಾಶಿ ಅಂತ ಆದಾಗ ಏನಾಗುತ್ತೆ, ಅದನ್ನೇ ನಾವು ಪ್ರತಿಭೆ ಅಂತ ಕರೆಯೋದು. ಸಾಮಾನ್ಯವಾಗಿ ಯಾವುದು ವಿಶ್ಲೇಷಣೆ ಮಾಡುತ್ತೋ ಅಂದರೆ ಅನಾಲಿಸಿಸ್ ಮಾಡುತ್ತೋ ಅದನ್ನು ನಾವು ವಿಜ್ಞಾನ ಅಂತ ಕರಿತೀವಿ. ಯಾವುದು ಸಂಶ್ಲೇಷಣೆ ಮಾಡುತ್ತೋ, ಯಾವುದು ಸಿಂಥಸಿಸ್ ಮಾಡುತ್ತೋ ಅದನ್ನು ಸಾಹಿತ್ಯ ಅಂತ ಕರಿತೀವಿ. ಸಾಹಿತ್ಯದ ಆವರಣ ಹೊರಗಿನಿಂದ ಶುರುವಾದರೂ ಕೂಡ ಅದರ ಶಕ್ತಿ, ಅದರ ಚೈತನ್ಯ, ಅದರ ಚೆಲುವು, ಅದರ ಸೌಂದರ್ಯ, ಅದರ ಅಧ್ಯಾತ್ಮ ಅಥವಾ ಅದರ ದಿಟ್ಟತನ ಪ್ರತಿಯೊಂದು ಬರುವಂಥದ್ದು ಒಳಗಿನ ಸತ್ವದಿಂದ. ಈ ಒಂದು ಎಕ್ಸಸೈಸೇ ನಮಗೆ ಕವನವನ್ನು ಓದುವಾಗ ಈ ಒಂದು ಕೆಲಸ, ಅದನ್ನು ಹುಡುಕಬೇಕು. ಕವನವನ್ನು ಓದ್ಬೇಕಾದ್ರೆ ಇರುವಂಥ ಸಾಮಾನ್ಯವಾದ ಜನಪ್ರಿಯ ಕ್ರಮ ಅಂದರೆ ಆ ಕವನವನ್ನು ಓದಿ ಈ ಕವನದ ಸಾರಾಂಶವೆಂದರೆ, ಸಾರಾಂಶಕ್ಕೆ ಕವನವು ದಕ್ಕುವುದಿಲ್ಲ, ಮತ್ತು ಹಾಗೆ ದಕ್ಕಿದ್ರೆ ಅದು ಆ ಮಟ್ಟಿಗೆ ಕವನವೂ ಅಲ್ಲ. ಆ್ಯಕ್ಚುಲಿ ಒಂದು ಸಿನಿಮಾ ಹೇಳ್ಬಿಟ್ಟು ಸಿನಿಮಾ ಸಾರಾಂಶ ಹೀಗೆ ಅಂದರೆ ಅದಲ್ಲ. ಆ ಕ್ಯಾಮ್ರಾ ವರ್ಕು, ಇನ್ನೊಂದು ಮತ್ತೊಂದು ತುಂಬ ಸೂಕ್ಷ್ಮತೆಗಳಿರುತ್ತೆ ಅದರಲ್ಲಿ, ಅದು ನೋಡಿಯೇ ಅನುಭವಿಸ್ಬೇಕು. ಹೀಗಾಗಿ ಕಾವ್ಯ, ಚಿತ್ರಕಲೆ, ಸಂಗೀತ, ಸಿನಿಮಾ, ಜಾನಪದ, ಯಾವುದೇ ಯಕ್ಷಗಾನ ಅಥವಾ ಬೇರೆ ದೇಶಗಳಲ್ಲಿರುವಂಥ ಆರ್ಟ್ ಫಾರ್ಮ್ಸು ಅದೆಲ್ಲ ಅನುಭವಕ್ಕೆ ಸಂಬಂಧಪಟ್ಟಿದ್ದು. ಅಲ್ಲಿ ನೋಡಿದಾಗ ಬೇಂದ್ರೆಯವ್ರ ಕಾಲದಲ್ಲಿ ಅಥವಾ ಬೇಂದ್ರೆಯವರು ಬೆಳೆಯುವ ಕಾಲದಲ್ಲಿ ಅನುಭವ ಅನ್ನೋದು ಇರಲಿಲ್ವಾ ಅಂದರೆ ಇತ್ತು ಕನ್ನಡ ನಾಡಿನಲ್ಲಿ.
ಆದ್ರೆ ವಾಸ್ತವ ಕನ್ನಡ ನಾಡು ಅಂತ ಇವತ್ತಿನ ತರ ಇರಲಿಲ್ಲ. ಈಗ ನಾವು ಒಂದು ಕರ್ನಾಟಕ ಅಂತ ಕರಿತೀವಲ್ವಾ, ಆ ರೀತಿಯ ಒಂದು ಕರ್ನಾಟಕದ ಚಿತ್ರಣ ಚದರಿ ಹೋಗಿತ್ತು. ಒಂದಷ್ಟು ಭಾಗಗಳು ಮಡ್ರಾಸ್ ಪ್ರಾಂತಕ್ಕೆ ಸೇರಿತ್ತು, ಮಂಗಳೂರು ಇತ್ಯಾದಿ. ಇನ್ನೊಂದಷ್ಟು ಪ್ರಾಂತಗಳು ಮಹಾರಾಷ್ಟ್ರಕ್ಕೆ ಸೇರಿತ್ತು. ಇನ್ನೊಂದಷ್ಟು ಹೈದರಾಬಾದು ನಿಜಾಮನ ಆಡಳಿತದಲ್ಲಿತ್ತು. ಇನ್ನು ಸಣ್ಣ ಪುಟ್ಟ ಸಂಸ್ಥಾನಗಳಿತ್ತು. ಮೈಸೂರು ಒಂದು 8 ಜಿಲ್ಲೆಗಳು 9 ಜಿಲ್ಲೆಗಳು ಸೇರಿ ಅದೊಂದು ಮೈಸೂರು ಮಹಾರಾಜರ ಕಾಲದ ಆಡಳಿತ. ಹೀಗಾಗಿ ಕನ್ನಡವು ಚದುರಿ ಹೋಗಿತ್ತು, ಕನ್ನಡದ ಜನ ಚದುರಿ ಹೋಗಿದ್ರು. ಆ ಸಂದರ್ಭದಲ್ಲಿ ಕವನವನ್ನು ಬರೆದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಮರಾಠಿಲಿ ಬರೀತಾ ಇದ್ರು, ಅಥವಾ ಸ್ವಲ್ಪ ಇನ್ನೂ ಹೆಚ್ಚು ಎಜುಕೇಶನ್ ಪಡೆದಿರೋರಾದ್ರೆ ಇಂಗ್ಲಿಷ್ನಲ್ಲಿ ಬರೀತಾ ಇದ್ರು. ಕನ್ನಡದಲ್ಲಿ ಕವನ ಬರೆಯೋದು ಅಂದ್ರೆ ಮನೆಯಲ್ಲಿ ಹೆಂಗಸರು ದೇವರ ನಾಮ ಹಾಡ್ಕೊಳ್ಳೋದು, ಅಥವಾ ರೈತರು ಅವರ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವಾಗ ಹಾಡೋದು, ಅಥವಾ ರಾಗಿಯನ್ನ ಬೀಸುವಾಗ ಹಾಡೋದು, ಈ ರೀತಿ ಇತ್ತೇ ಹೊರತು ಯಾವ ಕನ್ನಡವನ್ನ ಪಂಪನೋ, ನಾಗಚಂದ್ರನೋ, ಅಥವಾ ಬಸವಣ್ಣನೋ, ಅಕ್ಕಮಹಾದೇವಿಯೋ, ಕುಮಾರವ್ಯಾಸನೋ, ಅವರೆಲ್ಲ ಸರ್ವಜ್ಞ ಇತ್ಯಾದಿಗಳು ಬಳಸ್ಕೊಂಡು ಬಂದಿದ್ರಲ್ಲ, ಆ ಕನ್ನಡದ ಬಳಕೆ ನೆಲಕಚ್ಚಿಬಿಟ್ಟಿತ್ತು. ಕನ್ನಡದಲ್ಲಿ ಮಾತನಾಡೋದೇ ಒಂದು ತಪ್ಪು ಅಥವಾ ಒಂದು ಹೀನಾಯ ಭಾವನೆ, ಕನ್ನಡದಲ್ಲಿ ಏನು ಸಿಗತ್ತೆ ಅನ್ನುವಂಥ ಒಂದು ವಾತಾವರಣ ಈ ಭಾಗದಲ್ಲೂ ಇತ್ತು, ಹಳೆ ಮೈಸೂರು ಭಾಗದಲ್ಲೂ ಇತ್ತು. ಉತ್ತರ ಕರ್ನಾಟಕದಲ್ಲಿ ಇನ್ನೂ ಅದರ ವ್ಯಾಪ್ತಿ ಜಾಸ್ತಿ ಇತ್ತು. ಆ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಜನಗಳು ಏನು ಮಾಡಿದ್ರು, ತಾವು ಬರೆಯುವಂಥ ಕವನಗಳನ್ನ ಇದೇ ರೀತಿ ಒಂದು 8-10 ಜನ ಸೇರ್ಕೊಂಡು ಕವನ ವಾಚನ ಮಾಡೋದು, ಗೆಳೆಯರೆಲ್ಲ ಸೇರ್ಕೊಂಡು ಒಂದು ಕವನದ ಸಂಕಲನದ ಪುಸ್ತಕ ತರೋದು, ಅದನ್ನ ಯಾವುದಾದ್ರೂ ಸಭೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ವಾಚನ ಮಾಡೋದು, ಮತ್ತು ಅದ್ರ ಬಗ್ಗೆ ಒಂದು ಹೊಸ ಟೇಸ್ಟ್, ಹೊಸ ಒಂದು ಅಭಿರುಚಿಯನ್ನ ಮೂಡಿಸುವ ಕೆಲಸವನ್ನ ಇವರು ಮಾಡಿದ್ರು. ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ ಅಂದ್ರೆ, ಆಗ ಕನ್ನಡದಲ್ಲಿ ಕವನ ಬರೆಯೋದು ಅಂದ್ರೆ ದೇವರ ಬಗ್ಗೆ ಬರೆಯೋದು, ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ, ರಾಮಾಯಣ ಮಹಾಭಾರತ ಈ ಥರದ್ದೇ. ಜಾನಪದ ಆದರೂ ಅಷ್ಟೇನೆ, ಅದು ಮಾರ್ಗ ಸಾಹಿತ್ಯ ಅನ್ನುವ, ನಾವ್ಯಾವ ಸ್ವಲ್ಪ ಕ್ಲಾಸಿಕಲ್ ಅನ್ನುವ ರೀತಿಯ ಸಾಹಿತ್ಯ ಆದರೂ ಅಷ್ಟೇನೆ. ಬಹುತೇಕ ನೀವು ಯಕ್ಷಗಾನಗಳನ್ನು ಗಮನಿಸಿದ್ರೆ ಎಲ್ಲವೂ ದೇವರಿಗೆ ಸಂಬಂಧಪಟ್ಟಿರೋ ಯಕ್ಷಗಾನಗಳೇ ಆಗಿರುತ್ತೆ. ಜಾನಪದದಲ್ಲೂ ಅಷ್ಟೇ, ನೀವು ಮಂಟೇಸ್ವಾಮಿ ತಗೊಳ್ಳಿ, ಇವತ್ತಿನ ಸಂದರ್ಭದಲ್ಲಿ ಮಲೆಮಹದೇಶ್ವರ ತಗೊಳ್ಳಿ, ಜುಂಜಪ್ಪ ತಗೊಳ್ಳಿ, ಎಲ್ಲ ಒಂದು ರೀತಿಯ ದೇವರ ಒಂದು ಆಕಾರ ಅಥವಾ ಒಬ್ಬ ಸಾಂಸ್ಕೃತಿಕ ನಾಯಕನ ಒಂದು ಆಕಾರದ ಬಗ್ಗೆನೇ ಮಾತಾಡುತ್ತೆ, ಅದ್ರ ಸುತ್ತ ಕಥೆ ಇರುತ್ತೆ. ಇಲ್ಲ, ನಮಗೆ ಕವನ ಬೇಕು ಆದರೆ ಕಥೆ ಬೇಡ. ಇದರಿಂದ ಈ ಪಾಯಿಂಟ್ ಹೇಳಿದ್ನಲ್ಲ, ಇಲ್ಲಿಂದ ಹೊಸಗನ್ನಡ ಸಾಹಿತ್ಯ ಹುಟ್ಟಿತು. ನಮಗೆ ಹೇಳೋದಿಕ್ಕೊಂದು ಭಾವನೆ ಇದೆ. ಈಗ ಚಿಗರಿಗಂಗಳ ಚೆಲುವೆ ಅಂತ ಬೇಂದ್ರೆ ಅವ್ರದ್ದು, ಒಬ್ಳು ಹುಡುಗಿ ಚಿಗರಿಗಂಗಳ ಚೆಲುವೆ, ಅವಳ ಬಗ್ಗೆ ಪದ್ಯ ಬರೀತಾರೆ. ಅವಳಿಗೆ ಯಾರು, ಏನ್ ಕತೆ, ಬಾಳಾಡಿ ಗೊತ್ತಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನ್ ಕಲ್ಪನೆ ಬರುತ್ತೋ ನೀವು ಮಾಡ್ಕೊಳ್ಳಿ. ಅಥವಾ ಮುಗಿಲ ಮಾರಿಗೆ ರಾಗರತಿಯ ನಂಜೆ ಏರಿತ, ಯಾವ ಊರಿನ ಮುಗಿಲೋ, ಯಾವ ಊರಿನ ಸಂಜೆ ಅಥವಾ ಯಾವ ಊರಿನ ಹಗಲು ಗೊತ್ತಿಲ್ಲ. ಕಾಂಟೆಕ್ಸ್ಟು ಅಂದ್ರೆ ಸಂದರ್ಭ ಅನ್ನೋದು ವಿಸ್ತಾರ ಆಗ್ಬಿಡುತ್ತೆ, ಎಕ್ಸ್ಪ್ಯಾಂಡ್ ಆಗ್ಬಿಡುತ್ತೆ. ನಿಮ್ಮ ಅಂದ್ರೆ ಆಯಾ ಓದುಗರ ಭಾವಕ್ಕೆ, ಅವರ ಮನಸ್ಥಿತಿಗೆ, ಅವರು ಇರುವ ಏನ್ ಹೇಳ್ತೀರಾ ಟೈಮ್ ಅಂಡ್ ಸ್ಪೇಸ್, ದೇಶಕಾಲ ಪರಿಸ್ಥಿತಿಗೆ ತಕ್ಕಂತೆ ಆ ಪದ್ಯವನ್ನ ಓದ್ಕೋಬಹುದು, ನೀವು ಆ ಸಾಲುಗಳನ್ನ ನೀವು ಓದ್ಕೋಬಹುದು. ಅಂದಾಗ ಏನಾಯ್ತು, ಲಕ್ಷ್ಮೀಶ ಕಥೆ ಕಟ್ಕೊಡ್ತಿದ್ದ, ಕಥೆ ಜೊತೆ ಭಾವನೆ ಇತ್ತು. ಕುಮಾರವ್ಯಾಸ ಕಥೆ ಕಟ್ಕೊಳ್ತಿದ್ದ, ಕಥೆ ಓಟ ಜೋರಾಗಿರ್ತಿತ್ತು. ಕೆಲವೊಮ್ಮೆ ಕಥೆ ಓದುವ ಸ್ಪೀಡಲ್ಲಿ ಕವನವೇ ಮರ್ತು ಹೋಗ್ತಿತ್ತು. ಕುಮಾರವ್ಯಾಸನ್ ನೀವು ಕಥೆ ಪುಸ್ತಕದ ಥರನೂ ಓದ್ಬೋದು, ಕವನದ ಪುಸ್ತಕದ ಥರ ಅಂದ್ರೆ ಕಾವ್ಯ ಪುಸ್ತಕವಾಗೂ ಓದ್ಬೋದು. ತುಂಬಾ ಸರ್ತಿ ನಮಗೆ ಕಥೆ ಕಡೆನೇ ಗಮನ ಹೋಗುತ್ತೆ. ಕಥೆ ಬೇಡವಾ? ಕಥೆ ಬೇಕು. ಅದು ಹೇಗಿರಬೇಕು ಅಂದ್ರೆ ಪರ್ಟಿಕ್ಯುಲರ್ ಆಗಿರುವ ಕಥೆ ಅಲ್ಲದೆ ಒಂಥರ ಜನರಲೈಸ್ ಆಗಿರೋ ಕಥೆ ಆಗ್ಬಿಡ್ಬೇಕು. ಯಾರೋ ಒಬ್ಳು ಹುಡುಗಿ ನೀರಿಗೆ ಬಂದಿದ್ಲು ಅಂದ್ರೆ ಅದ್ರ ಮೇಲುವಂತ ಗಮನ ಬರೆಯೋದು. ಅದು ಯಾವ್ದು ಊರಿನ ಯಾವ ಹಳ್ಳಿಯ, ನಮ್ ದೇಶ ಅಂತಲ್ಲ, ಯಾವುದೋ ಒಂದು ಫಿಲಿಪೈನ್ಸ್ ಇರ್ಬೋದು, ಆಫ್ಘಾನಿಸ್ತಾನ ಇರ್ಬೋದು, ಆಫ್ರಿಕಾ ಇರ್ಬೋದು, ಅಲ್ಲೊಂದು ಕೆರೆ, ಅಲ್ಲೊಂದು ನೀರು, ಅಷ್ಟೇ. ಇದಕ್ಕೆ ನಾವು ಹಿಂದೂಸ್ತಾನಿಯಲ್ಲಿ ಉಠಾವ್ ಅಂತೀವಿ. ಒಂದು ಎತ್ತರಕ್ಕೆ ತಗೊಂಡು ಹೋಗ್ಬಿಟ್ರು ಕಾವ್ಯದ ಬರವಣಿಗೆಯ ಮಟ್ಟವನ್ನ. ಇಲ್ಲೆಲ್ಲೋ ಒಂದ್ ಕಡೆ ಇತ್ತದು, ಆ ಕಲ್ಚರಲ್ ಕಾಂಟೆಕ್ಸ್ಟ್ ಬಿಡ್ಲಿಲ್ಲ. ಅಲ್ಲಿ ಬರುವಂತ ಹಳ್ಳಿಯ ಪದಗಳು ಮತ್ತೊಂದು ಎಲ್ಲ ಅದೇನೆ. ಆದ್ರೆ ಅದರ ಏನ್ ಹೇಳ್ಬೋದು, ಅದರ ಭಾವ, ಅದರ ಕೇಂದ್ರ ಭಾವ ಇದೆ ಅಲ್ವಾ, ಅದು ಜನರಲೈಸ್ ಆಯ್ತು.
ಸಾಮಾನ್ಯೀಕರಣ ಅಂತ ಕರಿತೀವಿ. ಜನರಲೈಸ್ ಆದಾಗ ಏನಾಗುತ್ತೆ, ಅದು ಹೆಚ್ಚು ಜನಕ್ಕದು ರೀಚ್ ಆಗುತ್ತೆ. ಆಮೇಲೆ ಮೂರನೇ ಪಾಯಿಂಟ್ ಗಾತ್ರ. ಉದ್ದ ಕಾವ್ಯಗಳನ್ನು ಬರಿತಾ ಇದ್ರು, ಒಂದು ಗ್ರಂಥ. ಈಗ ಹಾಗಲ್ಲ, ಈ ಪುಸ್ತಕದಲ್ಲಿ 55 ಕವನಗಳಿವೆ, ಇಷ್ಟೇ ಪುಸ್ತಕ. ಇದು ಏನು ಮುನ್ನುಡಿ ಎಲ್ಲ ಸೇರಿ ಇಷ್ಟಿದೆ ಅಷ್ಟೇ. ಇಲ್ಲ 2 ಪದ್ಯ, ಎರಡು ಪೇಜು, 1.5 ಪೇಜು, 3 ಪೇಜು ಅಷ್ಟೇ. ಇದು ಬಹಳ ದೊಡ್ಡ ಸಾಧನೆ. ಈ ಸಾಧನೆಯನ್ನು ಬೇಂದ್ರೆಯವರು ಎಲ್ಲಿಂದ ಶುರು ಮಾಡಿದ್ರು ಅಂತ ಹೇಳಿ ಇಲ್ಲಿಗೆ ಬರ್ತೀನಿ. ಬೇಂದ್ರೆಯವ್ರಿಗೆ ಅನೇಕ ಸ್ಫೂರ್ತಿಗಳಿತ್ತು. ಅದರೊಳಗಡೆ ಸಾಹಿತ್ಯದ ಸ್ಫೂರ್ತಿ ಇತ್ತು. ರವೀಂದ್ರನಾಥ್ ಟ್ಯಾಗೋರ್ ಅಥವಾ ಖಲೀಲ್ ಗಿಬ್ರಾನ್ ಅಂತ ಲೆಬನಾನಿನ ಕವಿ, ಒಂದು ಬಹಳ ಪ್ರಸಿದ್ಧವಾಗಿರೋ ಪುಸ್ತಕಗಳು. ಪ್ರಾಫೆಟ್ ಅಂತ ಇದೆ, ಪ್ರವಾದಿ, ಬಹಳ ಪ್ರಸಿದ್ಧವಾದ ಪುಸ್ತಕ. ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ಅಂತೆಲ್ಲ ಅನೇಕ ನಮ್ಮ ಟೀಚಿಂಗ್ ಇದರಲ್ಲೆಲ್ಲ ಬಳಸುವ ಪ್ರಸಿದ್ಧವಾದ ಮಾತದು. ಆ್ಯಕ್ಚುಲಿ ಅವ್ರು ನಿಮ್ಮವರೆಲ್ಲ ನಿಮ್ಮ ಮೂಲಕ ಬರ್ತಾರೆ ಅಷ್ಟೇ ಅಂತ, ದೇ ಕಮ್ ಥ್ರೂ ಯು ಅಂತ ಹೇಳಿ ಬಹಳ ಪ್ರಸಿದ್ಧವಾದ ಮಾತು. ಅವನ ಪ್ರಭಾವ ಆಗಿತ್ತು. ಎ.ಇ. ಅಥವಾ ಜಾಕ್ ರಸಲ್ ಅನ್ನುವಂಥ ಒಬ್ಬ ದೊಡ್ಡ ಚಿಂತಕ. ಮ್ಯಾರಿಸ್ ಮೆಂಟರ್ಲಿಂಕ್, ಅವನು ನಾಟಕಕಾರ, ಒಂಥರ ತತ್ವಜ್ಞಾನಿ, ಅವನ ಪ್ರಭಾವ ಆಗಿತ್ತು. ಎಲ್ಲಿ ಒಂದು ಧಾರವಾಡದಲ್ಲಿ ಕೂತ್ಕೊಂಡಿದ್ನೆಲ್ಲ ಅವರು ಗ್ರಹಿಸ್ತಿದ್ರು. ಇವತ್ತಿನ ಇಷ್ಟು ಅಗಾಧವಾದ ಇಂಟರ್ನೆಟ್ ಇದೆ, ಎಲ್ಲ ಜ್ಞಾನರಾಶಿ ಇದೆ, ಏನು ಇಲ್ಲ. ಗಮನಿಸಿ ಆ ಹಸಿವು, ಆ ಬಾಯಾರಿಕೆ ಜ್ಞಾನಕ್ಕೋಸ್ಕರ, ಅರಿವಿಗೋಸ್ಕರ ಹೇಗಿತ್ತು ಆ ಧಾರವಾಡದ ಪರಿಸರದಲ್ಲಿ ಪರ್ಟಿಕ್ಯುಲರ್ ಆಗಿ, ಅದನ್ನು ನಾವು ಗಮನಿಸ್ಬೋದು. ಆಮೇಲೆ ಇನ್ನೊಂದು ಬಂಗಾಳದ ಪ್ರಭಾವ ಇತ್ತು ಆ ಕಾಲದಲ್ಲಿ. ಇದ್ರೆ ಒಂದೇ ನಿಮ್ಗೆ ಮರಾಠಿ ಪ್ರಭಾವ, ಇಲ್ಲ ಬಂಗಾಳಿ ಪ್ರಭಾವ. ಕಾದಂಬರಿನಲ್ಲಿ ಹೆಂಗೆ ಅವಳು ಸೀರೆ ಉಟ್ಕೊಂಡಿದ್ದಾಳೆ ಅಂತ ಬರೆದಿರುತ್ತೋ ಶರತ್ ಚಂದ್ರನ್ ಕಾದಂಬರಿಯಲ್ಲಿ ಇವ್ರು ಹಂಗೆ ಉಟ್ಕೋಬೇಕು. ಅಲ್ಲಿ ರಂಗೋಲಿ ಹಾಕಿದ್ರೆ ಇಲ್ಲಿ ಹಾಕ್ಬೇಕು. ಅಲ್ಲಿ ಚಹಾನ ಒಂದು ಟ್ರೇನಲ್ಲಿ ತಗೊಂಡು ಬಂದು ಕೊಟ್ಲು ಅಂದ್ರೆ ಇಲ್ಲಿ ಇದು ರಿಪೀಟ್ ಆಗ್ತಿತ್ತು ಮನೆಗಳಲ್ಲಿ. ಇದು ಅಷ್ಟರ ಮಟ್ಟಿಗೆ ಬಂಗಾಳಿ ಸಾಹಿತ್ಯ ಇತ್ತು. ಸೊ ಬೇಂದ್ರೆ ಅವರಿಗೆ ರವೀಂದ್ರನಾಥ್ ಟ್ಯಾಗೋರ್ ಪ್ರಭಾವ ಬಹಳ ಇತ್ತು. ಆ ಕಾಲದಲ್ಲಿ ಅನೇಕರಿಗೂ ಇತ್ತು. ಕುವೆಂಪು ಅವ್ರಿಗಿತ್ತು, ಮಾಸ್ತಿ ಅವ್ರಿಗಿತ್ತು, ಬೇಂದ್ರೆ ಅವ್ರಿಗಿತ್ತು. ಗುರು ಅಂತಲೇ ಸ್ವೀಕಾರ ಮಾಡಿದ್ರು. ಅವರ ಗುರುಗಳಲ್ಲಿ ಅವರೊಬ್ಬರು, ಮಾನಸಿಕವಾದ ಗುರುಗಳಲ್ಲಿ ಅವರೊಬ್ಬರು. ಇದು ಎರಡು ಹೇಳಿದೆ, ವಿದೇಶದ್ದು ಹೇಳಿದೆ, ನಮ್ಮ ದೇಶದ್ದು ಹೇಳಿದೆ. ಇನ್ನೊಂದು ನಮ್ಮ ಕರ್ನಾಟಕದಲ್ಲಾಗಲಿ ಭಾರತದಲ್ಲಿ ಆಗಿರುವಂಥ ಸಂತ ಕವಿಗಳು. ಸಂತ ಜ್ಞಾನೇಶ್ವರ ಇರಬಹುದು, ಅಲ್ಲಿ ಮರಾಠಿನಲ್ಲಿ ತುಕಾರಾಮ್ ಇರಬಹುದು, ಕನ್ನಡದಲ್ಲಿ ಅಲ್ಲಮಪ್ರಭು, ಬಸವಣ್ಣವರು, ಅಕ್ಕಮಹಾದೇವಿ, ಸರ್ವಜ್ಞ, ಕನಕದಾಸರು, ಪುರಂದರದಾಸರು, ಇವರ ದಟ್ಟವಾದ ಪ್ರಭಾವ ಆಗಿತ್ತು ಅವ್ರ ಮೇಲೆ. ಏನು ಕವಿ ಮೇಲೆ ಪ್ರಭಾವ ಆಗೋದು ಅಂದ್ರೆ ಏನು ಅವ್ರು ಹೇಳಿರೋ ಫಿಲಾಸಫಿ ಎಲ್ಲ ನಂಬ್ತಾ ಕೂತ್ಕೊಳ್ಳೋದು ಅಂತ ಅಲ್ಲ. ಒಂದು ಹಣ್ಣಿನಲ್ಲಿ ನೀವು ಹೇಗೆ ಅದರ ತಿರುಳು ತಗೊಳ್ತಿರೋ, ಆ ಕನಕದಾಸರ ಕವನಗಳ ರಚನೆ, ಆ ಪದಗಳ ವಿನ್ಯಾಸ, ಆ ಪದಗಳನ್ನು ಏನ್ ಬಳಸ್ತಾರೆ ಕನಕದಾಸ ಅಥವಾ ಪುರಂದರದಾಸರು ಅಥವಾ ಬಸವಣ್ಣವರು, ಅದನ್ನ ಪಿಕ್ ಮಾಡ್ತಾರೆ, ಅದನ್ನ ಎಲ್ಲೋ ಒಂದ್ ಕಡೆ ತರ್ತಾರೆ ಇವ್ರ ಕವನದಲ್ಲಿ. ಆ ರೀತಿ ಅವರು ಬಸವಣ್ಣನ ಅನುಯಾಯಿ, ಆ ರೀತಿ ಅವರು ಕನಕದಾಸರ ಅನುಯಾಯಿ, ಆ ರೀತಿ ಅವರು ರವೀಂದ್ರನಾಥ್ ಟ್ಯಾಗೋರು ಅಥವಾ ತುಕಾರಾಮರ ಅನುಯಾಯಿ ಆಗಿದ್ರು. ಇದು ಕನ್ನಡದ ಸಂತ ಸಾಹಿತ್ಯ ಅಥವಾ ನಮ್ಮ ದೇಶದ ಸಂತ ಸಾಹಿತ್ಯ. ಇದಲ್ಲದೆ ಈಗಲೂ ಕವನಗಳಲ್ಲಿ ಬಹಳ ಕಡಿಮೆ ಆಗಿರುವಂತಹ ಒಂದು ಕಾಂಟೆಕ್ಸ್ಟ್ ಬೇಂದ್ರೆ ಅವರಲ್ಲಿ ತುಂಬಾ ದೊಡ್ಡದಾಗಿ ಬಂದಿದ್ದು ಅಂದ್ರೆ ಚೆಲುವು ಅನ್ನೋ ವಿಷಯ. ಸೌಂದರ್ಯ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಒಂದು ಹೆಣ್ಣು ಗಂಡಿನ ಸೌಂದರ್ಯವನ್ನು ಮಾತ್ರ ಸೌಂದರ್ಯ ಅನ್ಕೊಳ್ತೀವಿ. ಅದು ಹೌದು, ಯಾರು ಇಲ್ಲ ಅಂತ ಹೇಳಕ್ ಆಗಲ್ಲ. ಅಥವಾ ಒಂದು ಪ್ರಕೃತಿಯಲ್ಲಿರುವ ಒಂದು ಸೂರ್ಯೋದಯ, ಒಂದು ಚಂದ್ರ, ಇದನ್ನು ಅಂತೀವಿ. ಅಷ್ಟೇ ಅಲ್ಲ, ಇನ್ನೂ ನಾನಾ ಮುಖಗಳಲ್ಲಿ ಜೀವನದಲ್ಲಿ ಸೌಂದರ್ಯ ಅನ್ನೋದು ಹೇಗಿದೆ ಅನ್ನುವುದನ್ನ ಅವರು ಥಿಯರಿಯಾಗಿ ಹೇಳಲಿಲ್ಲ ಅಥವಾ ಗದ್ಯವಾಗಿ ಹೇಳಲಿಲ್ಲ. ಕವನಗಳಲ್ಲಿ ಆಯಾ ಸಂದರ್ಭಕ್ಕೆ ಎಲ್ಲಿ ಬೇಕೋ ಅದನ್ನ ತಂದ್ರು. ಅಂದ್ರೆ ಯಾವುದನ್ನು ಎಸ್ಥೆಟಿಕ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಅವರು ಗಮನ ಕೊಟ್ಟರು ಅಂತ ಹೇಳಕ್ಕಿಂತ ಅವ್ರಿಗದು ಒಲಿದಿತ್ತು. ಸಹಜವಾಗಿ ಅದ್ರಲ್ಲಿ ಚೆಲುವು ಅವ್ರಿಗೆ ಕಾಣಿಸ್ತಿತ್ತು ಅವ್ರಿಗೆ. ಅದು ಅವರು ನೋಡ್ಬೋದು. ಅದಕ್ಕೆ ಒಂದು ಕವನದಲ್ಲಿ ಅವ್ರು ಹೇಳ್ತಾರೆ, ಗಾಳಿ ಹೆಜ್ಜೆ ಹಿಡಿದ ಸುಗಂಧ ಅಂತ. ಹಿಂದೆ ನೋಡೋದ ಅದ್ರಲ್ಲಿ ಗಾಳಿ ಹೆಜ್ಜೆ ಹಿಡಿದ ಸುಗಂಧ ಅಂತ. ಎಷ್ಟು ಚೆನ್ನಾಗಿರೋ ಮಾತದು. ಅಲ್ಲಿ ನೋಡಿ, ನಿಮ್ಗೆ ಯಾವ ಕಥೆನೂ ಇಲ್ಲ. ನಾನು ಇದುವರೆಗೂ ಏನೇನು ಹೇಳ್ಕೊಂಡ್ ಬಂದೆ, ಯಾವುದೂ ಇಲ್ಲ. ಒಂದು ಸ್ಟೋರಿ ಇಲ್ಲ, ಯಾವ ಊರಿನ ಗಾಳಿ, ಏನ್ ಕಾಂಟೆಕ್ಸ್ಟ್ ಇಲ್ಲ, ಏನೂ ಇಲ್ಲ. ಗಾಳಿ ಹೆಜ್ಜೆ ಹಿಡಿದ ಸುಗಂಧ ಅನ್ನೋದನ್ನ, ಆ ರೀತಿಯ ಮಾತುಗಳನ್ನ ಅವರು, ಈ ರೀತಿ ಅವರೊಂದು 3-4 ಇನ್ಫ್ಲೂಯೆನ್ಸ್ಗಳನ್ನ ಅವರು ತೆಗೆದುಕೊಂಡಿದ್ರು. ಇನ್ನೊಂದು ಬೇಂದ್ರೆ ಅವರಿಗೆ ಬಹಳ ಪ್ರಿಯವಾಗಿದ್ದು, ಎಷ್ಟು ಮಾತುಗಾರಿಕೆನೋ ಅಷ್ಟೇ ಮೌನ. ಬೇಂದ್ರೆ ಅವರ ಮಾತುಗಾರಿಕೆ ಬಗ್ಗೆ ತುಂಬಾ ಕಥೆಗಳಿದೆ ಕನ್ನಡದಲ್ಲಿ. ಅವರು, ಅಲ್ಲೂರು ವೆಂಕಟರಾಯರು ಇತ್ಯಾದಿಯವರು ಧಾರವಾಡದ ಒಂದು ಊರಾಚೆಯ, ಆ ಕಾಲದ ಧಾರವಾಡದ ಊರಾಚೆಯ ಒಂದು ಯಾರ್ದೋ ಬಂಗಲೆಯಲ್ಲಿ ವಾಸ ಮಾಡಿಕೊಂಡು ಗೆಳೆಯರು ಒಂದು ವಾರದ ಕಾಲ ಪರಸ್ಪರ ಒಂದೇ ಮನೇಲಿ ಇರ್ತಾರೆ, ಬಿಲ್ಡಿಂಗ್ ಅಲ್ಲಿ ಇರ್ತಾರೆ. ಅಡಿಗೆ ಆಗತ್ತಲ್ಲಿ, ಯಾರು ಯಾರನ್ನೂ ಮಾತಾಡ್ಸೋಂಗಿಲ್ಲ. ಅವ್ರವ್ರ ಪಾಡಿಗೆ ಅವರು
ನಿತ್ಯ ಕೆಲಸಗಳನ್ನು ಮಾಡ್ಕೋಬೇಕು, ಅವರವರ ಕೋಣೆಗಳಲ್ಲೋ ಅಥವಾ ಒಂದು ಮೂಲೆಯಲ್ಲೋ ಕೂತ್ಕೊಂಡು ಅವ್ರಿಗೇನು ಸಾಧನೆ ಅನ್ಸುತ್ತೋ ಅದನ್ನು ಮಾಡ್ಕೋಬೇಕು. ಕವನ ಬರೀತಿರೋ, ಭಜನೆ ಮಾಡ್ಕೊತಿರೋ, ಧ್ಯಾನ ಮಾಡ್ಕೊತಿರೋ, ಏನು ಬೇಕಾದ್ರೂ ಮಾಡ್ಕೊ, ಅದ್ರ ಬಗ್ಗೆನೇ ಪುಸ್ತಕ ಇದೆ. ಹಾಗಾಗಿ ಅವರ ಮೌನದ ಬಗ್ಗೆ ಅವರು ಮಾಡಿರುವಂಥದ್ದು ಒಂದು ಆಳವಾದ ಅನುಭವದಿಂದ ಬಂದಿರುವಂಥ ಮೌನ. ಅದು ಖಾಲಿತನದ ಮೌನ ಅಲ್ಲ, ಏನು ಹೇಳಕ್ ತೋಚದೇ ಇರುವಾಗಿರೋ ಮೌನ ಅಲ್ಲ. ಅದು ಆ್ಯಕ್ಚುಲಿ ಎಲ್ಲ ತುಂಬಿಕೊಂಡ್ಮೇಲೆ ಬಂದಿರುವಂಥ ಮೌನ. ಹೀಗೆ ಯಾಕೆ ಮಾಡಿದ್ರಪ್ಪ ಅಂದರೆ, ಬೇಂದ್ರೆ ಅವರಿಗೆ ಜೀವನ ಅಂತ ಒಂದು ಪ್ರತ್ಯೇಕ ಇರಲೇ ಇಲ್ಲ. ಈಗ ಇಷ್ಟು ಮಾಡ್ಬಿಟ್ಟು ಆಮೇಲೆ ನಾನು ಆಫೀಸ್ ಕೆಲಸಕ್ಕೆ ಹೋಗ್ಬರ್ತೀನಿ, ಇದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಯಾವಾಗ್ಲಾರು ಬರಿತೀನಿ. ಅವ್ರಿಗೆ ಫುಲ್ ಟೈಮ್ ಪೋಯಿಟ್. ಬೆಳಗ್ಗೆ ಎದ್ರು ಅವ್ನು ಕವನ ಬರೆದ್ರು, ಏನೋ ಮನೇಲಿ ತಿಂಡಿ ಕರೆದ್ರು, ಊಟಕ್ಕೆ ಕರೆದ್ರು, ಅದು ಮುಗಿಸಿದ್ರು, ಒಂದಷ್ಟು ಅದು ಇದು ಮಾಡಿದ್ರು, ಮತ್ತೊಂದು ಕವನ ಬರೆದ್ರು. ಏನು ಕೆಲಸವೇ ಇಲ್ಲ ಅವ್ರಿಗೆ. ಹೀಗಾಗಿ ಅವರು ಕಾವ್ಯ ಜೀವನ ಅನ್ನೋ ಮಾತನ್ನು ಅವರೇ ಬಳಸ್ತಾರೆ. ಅವರ ಜೀವನದಲ್ಲಿ ಕಾವ್ಯವೇ ಅವರಿಗೆ ಸರ್ವಸ್ವವೂ ಆಗಿತ್ತು. ಆ ಥರ ಸದಾ ಕವನದ ಗುಂಗಿನಲ್ಲಿರೋರು ತುಂಬ ಕಡಿಮೆ ನಮ್ಮಲ್ಲಿ. ಕವಿಗಳೇ, ಒಳ್ಳೊಳ್ಳೆ ಕವಿಗಳೇ ಆದರೂ ಕೂಡ ಅದು ಕಡಿಮೆ. ಆಮೇಲೆ ಬೇಂದ್ರೆ ಅವರಿಗೆ ಹ್ರಸ್ವತೆ ತುಂಬ ಇಷ್ಟ. ಅದೊಂದು ಹೇಳಿ ನಾನು ಇದಕ್ಕೆ ಕವನಕ್ಕೆ ಬರ್ತೀನಿ. ಅಂದರೆ ಅವ್ರಿಗೆ ಅವ್ರ ಸ್ವಭಾವನೇ ಆಗಿತ್ತು, ಒಂಥರ ಚಟುಲತೆ ಅಂತಾರೆ ಕನ್ನಡದಲ್ಲಿ, ಚಡಪಡಿಕೆ. ಯಾವುದನ್ನು ಭಾಳ ದೀರ್ಘಕಾಲ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ನಾನು ಹಂಗೇನೆ ಸ್ವಲ್ಪ, ಅನೇಕರು ಹಾಗೆ ಇರ್ತಾರೆ ಇಲ್ಲಿರೋರು ಕೂಡ. ಯಾವ್ದನ್ನು ಭಾಳ ಹೊತ್ತು ಮಾಡೋಕ್ಕಾಗಲ್ಲ, ತಕ್ಷಣ ಅವರ ಮೂಡು ಶಿಫ್ಟ್. ಅಂಥವ್ರಿಗೆ ಭಾವಗೀತೆ, ನಾನು ಏನು ನಿಮ್ಗೆ ಕನೆಕ್ಟ್ ಮಾಡ್ತೇವೆ, ಭಾವಗೀತೆ ಹೇಳಿ ಮಾಡಿಸಿದ್ದು. ಆ ಭಾವ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು 4-5 ತಾರ ಬರೆದು ಮುಗಿದೋಯ್ತು ಕೆಲಸ. ಆಮೇಲೆ ಇನ್ನೊಂದಕ್ಕೆ ಹಾರ್ಬಿಡೋದು. ಆ್ಯಕ್ಚುಲಿ ಹಕ್ಕಿಗೆ ಗರಿ ಇದ್ದಂತೆ ಕವಿಗೆ ಕವನ, ಇದ್ರಲ್ಲಿ ಬರುತ್ತೆ, ಹಕ್ಕಿಗೆ ಗರಿ ಇದ್ದಂತೆ ಕವಿಗೆ ಕವನ. ಅದು ಒಂದೊಂದು ಕವನ ಹೀಗೆ ಹಕ್ಕಿ ಹಾರ್ತಾ ಹೋದಾಗ ಒಂದು ಗರಿ ಉದುರ್ದಂಗೆ ಅಂತ ಇದು. ಆ ಅರ್ಥದಲ್ಲಿ ಇದಕ್ಕೆ ಅವರು ಗರಿ ಅಂತ ಹೇಳ್ತಾರೆ. ಇದು ಇವರ 2ನೇ ಕವನ ಸಂಕಲನ. ಸಾಮಾನ್ಯವಾಗಿ ಪುಸ್ತಕಗಳಲ್ಲಿ ಮೊದಲನೇದು ಅಂತಾರೆ, ಕೃಷ್ಣಕುಮಾರಿ ಅಂತ ಒಂದು ಬಂದಿತ್ತು. ಕೃಷ್ಣಕುಮಾರಿ ಸ್ವಲ್ಪ ಅದು ಷಟ್ಪದಿ ಸ್ಟೈಲಲ್ಲಿ ಇದೆ ಕೃಷ್ಣಕುಮಾರಿ. ಅದಾದ್ಮೇಲೆ ತುಂಬ ವರ್ಷಗಳ ಒಂದು ಗ್ಯಾಪ್ ಆಗಿ ಅವರು ಈ ಕವನ ಸಂಕಲನವನ್ನ ತಗೊಂಡು ಬಂದರು. 1932ನೇ ಇಸ್ವಿನಲ್ಲಿ ಗರಿ ಬಂತು. ಈಗ ಕಮಿಂಗ್ ಟು ಗರಿ. ಗರಿ ಕವನ ಸಂಕಲನ 32ನೇ ಇಸ್ವಿನಲ್ಲಿ ಪ್ರಕಟವಾಯಿತು. ಅದು ಹೇಗೆ ಪ್ರಕಟವಾಯಿತು ಅಂದರೆ, ಇದರಲ್ಲಿರುವಂಥ ಅನೇಕ ಕವನಗಳು ಸಣ್ಣ ಪುಟ್ಟ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಮುಂಚೆನೆ ಪ್ರಕಟವಾಗಿತ್ತು. ಎಲ್ಲವೂ ಅಲ್ಲದೆ ಆದರೂ ಸಾಕಷ್ಟು ಕವನಗಳು ಪ್ರಕಟವಾಗಿತ್ತು. ಆಮೇಲೆ ಇನ್ನೊಂದಷ್ಟು ಕವನಗಳು ಪ್ರಕಟವಾಗದೇ ಇರುವಂಥದ್ದನ್ನು ಅವರು ಸೇರಿಸ್ಕೊಂಡು ಈ ಕಲೆಕ್ಷನ್ ಮಾಡಿದ್ರು. ಅಂದರೆ ಅವರಿದ್ದಂಥ ಕಾಲದಲ್ಲಿ ಕನ್ನಡದಲ್ಲಿ ಒಂದು ಕವನ ಸಂಕಲನ ಬರೆಯೋದೇ ಒಂದು ದೊಡ್ಡ ದಿಟ್ಟತನ. ಮೊದಲು ಕವಿ ಅಂತ ಹೇಳ್ಕೊಳ್ಳೋದೇ ಒಂದು ದಿಟ್ಟತನ. ಈಗಿನ ಥರ ಅಲ್ಲ ಪರಿಸ್ಥಿತಿ. ಮತ್ತದನ್ನು ಪ್ರಕಟ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವು ಶ್ರೀಮಂತರು, ಮಾಸ್ತಿ ಅಂತವರು ಅವರ ಮನೆಗಳಲ್ಲಿ ಒಂದು ಸಣ್ಣ ಒಂದು ಬೈಠಕ್, ಒಂದು ಸಣ್ಣ ಒಂದು ಗೋಷ್ಠಿಯನ್ನು ಏರ್ಪಡಿಸಿ ಅಲ್ಲಿ ಕವನ ವಾಚನವನ್ನು ಮಾಡಿಸ್ತಿದ್ರು. ಬೇಂದ್ರೆ ಅವರು ಕವನ ವಾಚನದಲ್ಲಿ ಬಹಳ ನಿಷ್ಣಾತರು. ಕೆಲವು ಅವರ ಕವನಗಳು ಯೂಟ್ಯೂಬ್ನಲ್ಲಿ ಸಿಗತ್ತೆ, ನೀವು ನೋಡಿದ್ರೆ ಗೊತ್ತಾಗಲ್ಲ. ಆ ಹಾವಭಾವ, ಕೈ ಕುಣಿಸೋದು, ಕಣ್ಣು ಕುಣಿಸೋದು, ಆ ಪದಗಳನ್ನು ಅವರು ರಿಪೀಟ್ ಮಾಡೋ ಸ್ಟೈಲು, ಅದರಿಂದ ಏನಾಯಿತು, ಆಮೇಲೆ ಅವರು ಪಬ್ಲಿಕ್ಕಲ್ಲಿ ಓದುವಾಗ ಒಂದು ಪೇಟ, ಅದು ನೋಡುವಾಗ ಅದಕ್ಕೊಂದು ಬೇರೆನೇ ಒಂದು ಆವರಣ ಕ್ರಿಯೇಟ್ ಆಗ್ತಾ ಇತ್ತು. ಇಷ್ಟೆಲ್ಲ ಇದೆಯಾ ಇದರಲ್ಲಿ ಅರ್ಥ ಅನ್ನುವ ರೀತಿಯಲ್ಲಿ ಅವರು ಕವನವನ್ನು ಚೆನ್ನಾಗಿ ಬರೆಯೋದು ಮಾತ್ರ ಅಲ್ಲ, ಚೆನ್ನಾಗಿ ಪ್ರೆಸೆಂಟು ಮಾಡ್ತಾ ಇದ್ರು. ಇದು ದೊಡ್ಡ ಶಕ್ತಿ. ಅನೇಕ ಬೇರೆ ಕವಿಗಳಿಗೂ ಅವ್ರಿಗೂ ಇರುವಂಥ ವ್ಯತ್ಯಾಸ ಇದೇನೆ.